ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಈ ವಿಶ್ವಾವಸುನಾಮ ವರ್ಷದಲ್ಲಿ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಹೊಸ ಆಶೆಗಳಿಂದ, ಕನಸುಗಳಿಂದ, ಹೊಸ ಪ್ರಯತ್ನಗಳಿಂದ ಹಂತ ಹಂತವಾಗಿ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಕೆಲವು ಕನಸುಗಳನ್ನು ಇಟ್ಕೊಂಡಿರ್ತೀವ, ಸಂಕಲ್ಪಗಳನ್ನು ಇಟ್ಕೊಂಡಿರ್ತೀವ, ಒಂದು ಗುರಿಯನ್ನು ಇಟ್ಕೊಂಡಿರ್ತೀವ. ಉದ್ಯೋಗ ಬರೋವರಿಗೆ ಉದ್ಯೋಗ ಬರಬೇಕು ಅಂತ, ಉದ್ಯೋಗದಲ್ಲಿರೋವರಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತಾ ಅಂತ, ವ್ಯಾಪಾರದಲ್ಲಿ ಮತ್ತಷ್ಟು ವಿಸ್ತರಣೆ ಮಾಡಬಹುದಾ ಅಂತ ಎಷ್ಟೋ ಜನ, ತುಂಬಾ ಜನ ಸಾಕಷ್ಟು ಕನಸುಗಳನ್ನ, ಪ್ರಯತ್ನಗಳನ್ನ, ಹಾರ್ಡ್ ವರ್ಕ್ ಅನ್ನ ಹಾಕುತ್ತಾ ಹೊಸ ವರ್ಷದಲ್ಲಿ ನಮ್ಗೆ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ಆಶೆಯಿಂದ ತುಂಬಾ ಜನ ಕಾಯ್ತಾ ಇರ್ತವಂತಹ ಹೊಸ ವರ್ಷ ವಿಶ್ವಾವಸುನಾಮ ವರ್ಷ. ಶ್ರೀ ವಿಶ್ವಾವಸು ಅಲ್ಲಿ ಯಾವ ರಾಶಿಯರಿಗೆ, ಯಾವ ಜಾತಕರಿಗೆ ಯಾವ ರೀತಿ ಫಲಗಳು ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಇಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಮುಖ್ಯವಾಗಿ ಈ ದ್ವಾದಶ ರಾಶಿ ಜಾತಕರಿಗೆ ಎಲ್ಲ ಪೂರ್ತಿಯಾಗಿ ಹೇಳೋದಕ್ಕಿಂತ ಕೆಲವೊಂದು ಮುಖ್ಯವಾದಂತಹ ವಿಷಯಗಳು, ಯಾವ ವಿಷಯಗಳು ನಡೆಯಿದೆ, ಯಾವ ವಿಷಯಗಳಲ್ಲಿ ನಾವು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡ್ರೆ, ಪರಿಹಾರಗಳನ್ನು ತಗೊಂಡ್ರೆ ನಮ್ಮ ಜೀವನ ಹೊಸ ವರ್ಷದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಗ್ರಹಗಳ ಅನುಕೂಲತೆ ಯಾವ ರೀತಿ ಇದೆ, ಕೊಡುವಂತಹ ಫಲಗಳೇನು, ಯೋಗಗಳೇನು, ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರಗಳೇನು, ಯಾವ ದೇವರನ್ನ ಆರಾಧನೆ ಮಾಡಿದ್ರೆ ಉತ್ತಮವಾಗಿರುತ್ತೆ ಅನ್ನುವಂಥ ಕೆಲವು ಮುಖ್ಯ ವಿಷಯಗಳನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಈ ದಿನ ನಾವು ಕುಂಭರಾಶಿಯವರ ಜೀವನದಲ್ಲಿ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ಕೆಲವು ಮುಖ್ಯ ವಿಷಯಗಳು ನಡೀತಾ ಇದೆ, ಗ್ರಹ ಸಂಚಾರವು ಯಾವ ರೀತಿ ಇದೆ ಅನ್ನುವಂತಹ ವಿಷಯಗಳನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ಕುಂಭರಾಶಿಯವರಿಗೆ ಈ ಗ್ರಹ ಸಂಚಾರವನ್ನು ನೋಡ್ತಾ ಇದ್ರೆ ದ್ವಿತೀಯ ಸ್ಥಾನದಲ್ಲಿ ಶನಿ ಮಹಾತ್ಮ ಬರ್ತಾ ಇದ್ದಾರೆ. ಅಂದ್ರೆ ಇವರಿಗೆ ಸಾಡೆ ಸಾತಿನ ಕೊನೆಯ ಹಂತ. 5.5 ವರ್ಷಗಳ ಕಾಲ ಆಲ್ರೆಡಿ ಇವರು ಈ ಶನಿಯ ಕಾಟದಿಂದ, ಕೊಡುವಂತಹ ಈ ಸಮಸ್ಯೆಗಳಿಂದ, ಯಾವ ಕೆಲಸ ಇಟ್ರು ಸ್ವಲ್ಪ ಆತಂಕಗಳು, ವಿಘ್ನಗಳು ಆಗ್ತಾ ಇದೆ. ಆದರೆ ಈ ವರ್ಷ ಅಂದ್ರೆ ಇನ್ನೊಂದ್ 2.5 ವರ್ಷ ಕೊನೆಯ ಹಂತದಲ್ಲಿ ಈ ದ್ವಿತೀಯ ಸ್ಥಾನದಲ್ಲಿ ಶನಿ ಬರುವಂತಹ ಸಂದರ್ಭಗಳಲ್ಲಿ ಜನ್ಮರಾಶಿ ಈ ಶನಿ ತನ್ನ ಸ್ವಂತ ರಾಶಿಯಾದ ಅಂತಹ ಕುಂಭರಾಶಿ ಮೇಲೆ ಕೊನೆಯ ಹಂತದಲ್ಲಿ ಅಷ್ಟು ಮಟ್ಟಕ್ಕೆ ಪರೀಕ್ಷೆಗಳು ಕೊಡಲ್ಲ, ಆದ್ರೆ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಈ ದ್ವಿತೀಯದಲ್ಲಿ ಶನಿ ಬಂದಿರುವಂತಹ ಕಾರಣದಿಂದ ಮತ್ತು ಮೇ 15ರಿಂದ ಪಂಚಮದಲ್ಲಿ ಗುರು ಮಹಾಶಯ ಬರ್ತಾ ಇದ್ದಾರೆ. ಮಹಾಪ್ರಭುಗಳು ಗುರು ಪಂಚಮದಲ್ಲಿ ಬಂದು ಮೇ 18ರಿಂದ ರಾಹು ಜನ್ಮದಲ್ಲಿ ರಾಹು ಸಂಚಾರ ಮೇ 18ರಿಂದ ನಡೀತಾ ಇದೆ. ಜನ್ಮದಲ್ಲಿ ರಾಹು ಒಂದು ಮಾಯೆಗೆ ಒಳಗಾಗಿಸ್ತಾರೆ, ಒಂದು ಆಶೆಗೆ, ಅತ್ಯಾಶಕ್ಕೆ ಈಡೇರಿಸ್ತಾರೆ. ಇನ್ನ ಬೇಕು, ಮತ್ತೂ ಬೇಕು ಅನ್ನುವಂತ ಒಂದು ಜನ್ಮದಲ್ಲಿರುವಂತಹ ರಾಹು ಜಾಸ್ತಿ ಆಶೆಗಳನ್ನ, ಆಕಾಂಕ್ಷೆಗಳನ್ನ ಜಾಸ್ತಿ ಮಾಡ್ತಾರೆ. ಇನ್ನ ಸಪ್ತಮದಲ್ಲಿ ಕೇತು, ಈ ರೀತಿ ಮುಖ್ಯವಾದಂತಹ ಪ್ರಧಾನ ಗ್ರಹಗಳು ಈ ಸ್ಥಾನಗಳಲ್ಲಿ ಕುಂಭರಾಶಿಯವರಿಗೆ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ರೀತಿ ಫಲಗಳು, ಮುಖ್ಯ ವಿಷಯಗಳನ್ನ ಹೇಳ್ಕೊಳ್ಳೋಣ. ಜಾಸ್ತಿ ಹೇಳೋದು ಬೇಡ, ಮುಖ್ಯ ಘಟನೆಗಳೇನು ನಡೀತಾ ಇದೆ, ಯಾವ ವಿಷಯಗಳಲ್ಲಿ ಹುಷಾರಾಗಿರ್ಬೇಕು ಅನ್ನುವಂತ ವಿಷಯಗಳನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಜನ್ಮದಲ್ಲಿರುವಂತಹ ರಾಹು ಅಂದರೇನೆ ಒಂದು ಮಾಯೆ, ಶಾರ್ಟ್ ಕಟ್ಸ್ ಕಳಿಸೋದ್ರಲ್ಲಿ, ಒಂದು ಮಾಯೆ ಪ್ರಪಂಚವನ್ನು ಸೃಷ್ಟಿಸೋದ್ರಲ್ಲಿ, ದುರಾಶೆಗೆ, ಅತ್ಯಾಶೆಗೆ, ಇನ್ನ ಬೇಕು, ಮತ್ತೆ ಬೇಕು ಅನ್ನುವಂತಹ ಒಂದು ಆಶೆಗಳನ್ನ ಮನುಷ್ಯನಲ್ಲಿ ನಿರ್ಮಾಣ ಮಾಡಲು ರಾಹು ಪ್ರಧಾನವಾದಂತಹ ಪರಿಣಾಮ ಬೀಳ್ತಾ ಇರ್ತಾರೆ. ಮುಖ್ಯವಾಗಿ ಕುಂಭರಾಶಿಯವರು ಮೊದಲನೇ ಪಾಯಿಂಟೇ, ಪ್ರಧಾನವಾದಂತಹ ವಿಷಯ ಏನಪ್ಪಾ ಅಂದ್ರೆ ಆಶೆಗೆ, ಅತ್ಯಾಶವನ್ನು ಹುಟ್ಟಿಸ್ತಾ ಇರ್ತಾರೆ. ಬಂದಿರುವಂತದ್ದು ಸಾಕಾಗಲ್ಲ, ಇನ್ನ ಬೇಕು, ಮತ್ತೆ ಬೇಕು, ಜಾಸ್ತಿ ಬೇಕು, ವಿಶ್ರಾಂತಿ ಇಲ್ಲದೆ. ಅಂದ್ರೆ ಅಷ್ಟಮಟ್ಟದಲ್ಲಿ ನಿಮ್ಗೆ ಹಣಕಾಸು ಬರುತ್ತೀಗ. ಒಂದು ಇವತ್ತಿನ ದುಡಿಮೆ ಒಂದು 5,000 ಇಟ್ಕೊಂಡಿದ್ದೀರ ಅನ್ಕೊಳ್ಳಿ, ಮಧ್ಯಾಹ್ನಕ್ಕೆಲ್ಲ 5,000 ಆಗೋಗ್ಬಿಡತ್ತೆ. ಮತ್ತು ಅಯ್ಯೋ ಇನ್ನ ಟೈಮ್ ಇದೆಯಲ್ಲ, ಇನ್ನೊಂದು 3,000 ದುಡಿಬಹುದು. ಅಂದ್ರೆ ಮನುಷ್ಯನಲ್ಲಿ, ಜಾತಕನಲ್ಲಿ ಒಂದು ಆಶೆಯನ್ನು ಹುಟ್ಟಿಸ್ತಾ ಇರ್ತಾನೆ. ಇನ್ನ ಬೇಕು, ಮತ್ತೆ ಬೇಕು ಅನ್ನುವಂತಹ ಒಂದು ಆಶೆ, ಅತ್ಯಾಶೆಯನ್ನು ಹುಟ್ಟಿಸುವುದರಲ್ಲಿ ಮುಖ್ಯವಾಗಿ ಈ ವರ್ಷ ಕುಂಭರಾಶಿಯವರಿಗೆ ಆಶೆಗಳು ಜಾಸ್ತಿ ಆಗುತ್ತೆ.
ಆಕಾಂಕ್ಷೆಗಳು ಜಾಸ್ತಿ ಆಗುತ್ತೆ. ಅದು ದುರಾಶೆ ಅಂತೀವ, ಅತ್ಯಾಶೆ ಅಂತೀವ. ಯಾಕಂದ್ರೆ ತುಂಬಾ ಕಷ್ಟಗಳು ಪಟ್ಟಿದ್ದಾರೆ ಕುಂಭರಾಶಿಯವರು. ಅದನ್ನು ದುರಾಶೆ ಅನ್ನೋದಕ್ಕಾಗಲ್ಲ, ಅತ್ಯಾಶೆ ಅನ್ನೋದಕ್ಕಾಗಲ್ಲ. ತುಂಬಾ ಕಷ್ಟಗಳು, ತುಂಬಾ ಸಂಕಷ್ಟಗಳು ಏನೋ ಕೊಡ್ತಾ, ಯಾವುದೋ ಒಂದು ವಿಧದಲ್ಲಿ ಬರುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಬರುತ್ತೋ ಇಲ್ವೋ, ಮುಂದಿನ ದಿನಗಳಲ್ಲಿ ಯಾವ ತರ ಇರುತ್ತೋ ಏನೋ ಅನ್ನುವಂತಹ ಒಂದು ಆಶೆಗೆ, ಒಂದು ಮಾಯೆಗೆ ಗುರಿ ಮಾಡ್ತಾ ಇರ್ತಾರೆ ಜನ್ಮದಲ್ಲಿರುವಂತಹ ರಾಹು ಪರಮಾತ್ಮ. ತೃಪ್ತಿ ಅನ್ನೋದಿರಲ್ಲ. ಈಗ ತೃಪ್ತಿ ಅನ್ನೋದು ಯಾವಾಗ ಬರುತ್ತೆ? ಒಂದು ಊಟ ಮಾಡ್ತೀವಿ, ಹಸ್ಕೊಂಡಿರ್ತೀವಿ, ಹೊಟ್ಟೆ ತುಂಬಾ ಊಟ ಮಾಡ್ತೀವಿ, ಇನ್ನೂ ರುಚಿಯಾಗಿದ್ರೆ ಇನ್ನೂ ಸ್ವಲ್ಪ ತಿಂದಿದ್ರೆ ಚೆನ್ನಾಗಿತ್ತೇನೋ, ಇಲ್ಲ ಸಾಯಂಕಾಲಕ್ಕೆ ಇದನ್ನೇ ಪಕ್ಕೆಯಲ್ಲಿ ಒಂದು ಬಾಕ್ಸ್ ಅಲ್ಲಿ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಅಂದ್ರೆ ತೃಪ್ತಿ ಅನ್ನೋದು ಇರಲ್ಲ ಮನುಷ್ಯನಿಗೆ. ಅರೆ ಹೊಟ್ಟೆ ತುಂಬಿದೆ ಸಾಕಲ್ಲ, ಇಲ್ಲ ಸಾಯಂಕಾಲಕ್ಕೂ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ, ಇಲ್ಲ ನಾಳೆಗೂ ಬರುತ್ತೆ. ಈ ರೀತಿ ಒಂದು ಆಶೆಗೆ ಈಡಾಗ್ತಾರೆ ಕುಂಭರಾಶಿ ಜಾತಕರು. ತೃಪ್ತಿ ಅನ್ನೋದೇ ಇರಲ್ಲ. ಇನ್ನೊಂದು ಬರುತ್ತೆ, ನಾನ್ ಚೆನ್ನಾಗಿರ್ಬೇಕು. ಅಂದ್ರೆ ಯಾವ ರೀತಿಯಿಂದ ಬಿಡುತ್ತೆ, ಯಾರು ಅನ್ಯಾಯ ಆಗ್ತಾ ಇದಾರೆ, ನಾನು ಈ ರೀತಿ ಬರೋದ್ರಿಂದ ಬೇರೆಯವ್ರಿಗೆ ಕೆಲಸ ಸಿಗುತ್ತೋ ಇಲ್ವೋ, ಬೇರೆಯವ್ರಿಗೆ ದುಡಿಮೆ ಸಿಗುತ್ತೋ ಇಲ್ವಾ, ಎಲ್ಲ ನಾನೇನೆ ದುಡ್ಕೊಳ್ತಾ ಇದ್ದೀನಿ, ಈ ರೀತಿ ಎಲ್ಲ ಏನು ಯೋಚನೆ ಮಾಡಲ್ಲ. ನಾನ್ ಚೆನ್ನಾಗಿರ್ಬೇಕು, ನಾನ್ ಚೆನ್ನಾಗಿ ದುಡಿಬೇಕು, ನಾನು ಆರೋಗ್ಯವಾಗಿರ್ಬೇಕು, ನಾನು ಈ ರೀತಿ ನಾನು 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 ಅನ್ನೋದನ್ನ ಜಾಸ್ತಿ ಮಾಡೋದಕ್ಕೆ, ಈ ರೀತಿ ಆಶೆಗಳು ಆಕಾಂಕ್ಷೆಗಳು ಮಾಡೋದಕ್ಕೆ ಈ ರಾಹು, ಜನ್ಮದಲ್ಲಿರುವಂತಹ ರಾಹು ಪ್ರೇರೇಪಣೆ ಮಾಡ್ತಾ ಇರ್ತಾನೆ. ಈ ಇಂತಹ ವಿಷಯಗಳ ಘಟನೆಗಳು ಈ ವರ್ಷದಲ್ಲಿ ಗೋಚಾರವಾಗಬಹುದು. ಇನ್ನ ಸಪ್ತಮದಲ್ಲಿ ಕೇತು ಇರುವಂತಹ ಕಾರಣದಿಂದ, ಕೇತು ಅಂದ್ರೇನೆ ಸ್ಟಾಪ್ ಮಾಡಿಸ್ತಾ ಇರ್ತಾರೆ. ಸಪ್ತಮ ಕುಟುಂಬ ಸ್ಥಾನ, ಶುಭ ಕಾರ್ಯಗಳು ಏನಾದ್ರು ಮಾಡ್ಬೇಕಂದ್ರು ಅಥವಾ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ಬೇಕನ್ಕೊಂಡ್ರು ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಕೇತುಗೆ ಸಪ್ತಮಕ್ಕೆ ಸಂಬಂಧನೇ ಇರಲ್ಲ. ಆದ್ರೆ ಸಪ್ತಮದಲ್ಲಿ ಕೇತು ಇರುವ ಕಾರಣದಿಂದ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅದು ಮುಖ್ಯವಾಗಿ ಈ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗಿರ್ಬೋದು, ಕಿಡ್ನಿಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ಈ UTI ಅಂತ ಬರುತ್ತೆ, ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಈ ರೀತಿ ಉರಿ, ಹೀಟ್ ಜಾಸ್ತಿ ಆಗೋದು, ಈ ರೀತಿ ಸಮಸ್ಯೆಗಳನ್ನ, ಆರೋಗ್ಯ ಸಮಸ್ಯೆಗಳು ಬರುವುದಕ್ಕೆ ಕಾರಣವಾಗುತ್ತೆ. ಆ ಕಾರಣದಿಂದ ನೀವು ಈ ರೀತಿ ಯಾವ ರೀತಿ ಈ ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು? ಇದು ಬಿಸಿಲು ಕಾರ್ಯ ಬೇರೆ. ಆ ಕಾರಣದಿಂದ ನೀವೇನು ಜಾಸ್ತಿ ವಾಟರ್ನ ಕುಡಿಬೇಕಾಗುತ್ತೆ. ನೀವು ಎಷ್ಟು ಜಾಸ್ತಿ ವಾಟರ್ ಕುಡಿತೀರೋ, ಈ ಇನ್ಫೆಕ್ಷನ್ ಆಗಿರಲಿ, ಇಲ್ಲ ಈ ತರ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮಿಂಗ್ ಆಗಿರಲಿ, ಕಿಡ್ನಿಗೆ ಸಂಬಂಧಪಟ್ಟಿರುವ ಅನಾರೋಗ್ಯ ಸಮಸ್ಯೆಗಳು ಯಾವುದೂ ಇರಲ್ಲ. ಜಾಸ್ತಿ ವಾಟರ್ ಕುಡಿಬೇಕು. ಒಂದು 3 ಲೀಟರ್ಸಾ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಅಟ್ಲೀಸ್ಟ್ ನಾನು ಈ ದಿನ ಒಂದು 5 ಲೀಟರ್ಸ್ ವಾಟರ್ ಕುಡಿಲೇಬೇಕು, ಒಂದು ಟೈಮ್ ಅಂತ ನಿಗದಿ ಮಾಡ್ಕೊಳ್ಳಿ. ಆ ಪರ್ಟಿಕ್ಯುಲರ್ ಜಾಸ್ತಿ ನೀರು ಕುಡಿಯೋದ್ರಿಂದ ಈ ನಿಮಗೆ ಈ ರೀತಿ ಇನ್ಫೆಕ್ಷನ್ಗಳ ಆಗಿರ್ಲಿ, ಈ ತರ ಅನಾರೋಗ್ಯ ಸಮಸ್ಯೆಗಳಾಗಿರಲಿ ಬರುವುದಿಲ್ಲ. ಸಪ್ತಮದಲ್ಲಿರುವಂತಹ ಕೇತು ಈ ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಗಳು ಕೊಡ್ತಾ ಇರ್ತಾರೆ. ಆದ್ರೆ ನೀವು ಈ ರೀತಿ ನೀವು ಅದನ್ನ ಜಯಿಸಬಹುದು. ಇನ್ನು ಕುಟುಂಬದಲ್ಲಿ ವಾತಾವರಣ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ. ಸ್ವಲ್ಪ ಏನ್ ನಡೀತಾ ಇದೆ, ನಾನು ಹೇಳ್ದಂಗೆ ಏನು ನಡೀತಾ ಇಲ್ವಲ್ಲ, ನಾನು ಹೇಳ್ದಂಗೆ ಯಾಕೆ ಮಾಡ್ಲಿಲ್ಲ, ಯಾನಕ್ಕೆ ಯಾರು ಯಾವಾಗ್ಲೂ ಯಾವ್ದ್ರಲ್ಲೋ ಮುಣ್ಗೋಗಿರ್ತೀರಾ, ಒಬ್ರಿಗೊಬ್ರು ಏನು ಇಟ್ಸ್ಕೊಳ್ತಾ ಇಲ್ಲ, ಏನೋ ಒಂದು ಕನ್ಫ್ಯೂಷನ್, ಏನೋ ಒಂದು ಒಂಥರ ಇರುತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಒಬ್ರನ್ನೊಬ್ರನ್ನ ಯಾವಾಗ ಯಾರು ಕಿರಿಸ್ತಾರೋ ಗೊತ್ತಿಲ್ಲ, ಯಾವಾಗ ಯಾರು ಪ್ರಶಾಂತವಾಗಿರ್ತಾರೋ ಗೊತ್ತಿಲ್ಲ. ಅಂದ್ರೆ ಯಾವ ತರ ಇರುತ್ತಂದ್ರೆ, ಜಾಸ್ತಿ ಮಾತಾಡೋರು ಮೂಡಿಯಾಗಿರ್ತಾರೆ, ಯಾವತ್ತೂ ಮಾತಾಡದೆ ಇರೋರು ಜಾಸ್ತಿಯಾಗಿ ಸ್ವಲ್ಪ ಸೌಂಡ್ ಮಾಡೋಕೆ, ಈ ರೀತಿ ಒಂಥರ ಕನ್ಫ್ಯೂಷನ್, ಡಿಫ್ರೆಂಟ್ ಕೈಂಡ್ ಆಫ್ ಸಿಚುವೇಶನ್ ಫ್ಯಾಮಿಲಿಯಲ್ಲಿ ಇರುತ್ತೆ. ನಿಮ್ಮ ಹತ್ರ ತುಂಬಾ ಚೆನ್ನಾಗಿ ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇರ್ತಾರೆ, ಆದ್ರೆ ಅಂತವ್ರು ನಿಮಗೆ ಯಾವ ತರ ಇರುತ್ತಂದ್ರೆ, ಸುಖ ಸುಮ್ಮನೆ ರೇಗಾಡೋದು, ಯಾವ್ದೋ ವಿಷಯನ ಕೇಳೋದು, ಅರೆ ಇವ್ರು ನನ್ನ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋಂತ ಬರುತ್ತೆ. ಮತ್ತು ನಿಮ್ಮ ಮೇಲೆ ಯಾವಾಗ್ಲೂ ರೇಗಾಡ್ತಿರ್ತಾರೆ, ಪ್ರತಿಯೊಂದಕ್ಕೂ ವಿಮರ್ಶನೆ ಮಾಡ್ತಿರ್ತಾರೆ. ಅಂತವ್ರೆಲ್ಲ ನಿಮ್ಮನ್ನ ಕೇರ್ ಮಾಡೋದು, ಅಂದ್ರೆ ಒಂಥರ ಕನ್ಫ್ಯೂಷನ್ಸ್ ರಿವರ್ಸ್ ಆಗಿರುತ್ತೆ. ಈ ರೀತಿ ಸಿಚುವೇಶನ್ಸ್ ನೀವು ಈ ವರ್ಷದಲ್ಲಿ ಕುಂಭರಾಶಿಯವರ ಮನೆಯಲ್ಲಿ ಕಾಣಬಹುದು. ಈ ರೀತಿ ಸಿಚುವೇಶನ್ಸ್ ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಬಿಹೇವಿಯರ್ಸ್, ಡಿಫ್ರೆಂಟ್ ಟೈಪ್ ಆಫ್ ಮೆಂಟಾಲಿಟಿ, ಈ ರೀತಿ ವಿಭಿನ್ನವಾದಂತಹ ಮನಸ್ತತ್ವಗಳನ್ನ ನೀವು ನಿಮ್ಮ ಕುಟುಂಬದಲ್ಲಿ ಈ ವರ್ಷದಲ್ಲಿ ಕಾಣಬಹುದು. ಯಾವ ವ್ಯಾಪಾರಗಳಿಗೆ ಚೆನ್ನಾಗಿರುತ್ತೆ ಅಂತ ನೋಡಿದ್ರೆ, ರಾಹು ಈ ಜನ್ಮದಲ್ಲಿರುವಂತಹ ಕಾರಣದಿಂದ
ನಿಮಗೆ ಹೋಟೆಲ್ ವ್ಯಾಪಾರವೇನಾದ್ರೂ ಕೈ ಹಿಡಿದ್ರೆ, ಮುಖ್ಯವಾಗಿ ಈ ಹೋಟೆಲ್ ವ್ಯಾಪಾರ ಅಂದ್ರೆ ಪದೇ ಪದೇ ಅಡಿಗೆ ಒಂದ್ ಕಡೆ ಖಾಲಿ ಆಗ್ತಾ ಇರುತ್ತೆ, ಆ ಹಸಿವುಗೆ ಒಂದು ಅಂತ್ಯ ಅನ್ನೋದು ಇರಲ್ಲ. ಹಸಿವು ಇವಾಗ ಊಟ ಮಾಡ್ತೀವಿ ಮತ್ತೆ ಮಾಡ್ಬೇಕು ಅನ್ಸುತ್ತೆ. ಆ ರೀತಿ ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡ್ರೆ, ರೆಸ್ಟೋರೆಂಟ್ ಬಿಸ್ನೆಸ್ ಮಾಡ್ಕೊಂಡ್ರೆ, ಫುಡ್ ಸಂಬಂಧಪಟ್ಟಿರುವಂತಹ ಬಿಸ್ನೆಸ್ ಗಳೇನಾದ್ರೂ ಮಾಡ್ಕೊಂಡಿದ್ರಲ್ಲಿ ನಿಮಗೆ ಕುಂಭರಾಶಿಯವರಿಗೆ ಈ ವರ್ಷ ತುಂಬಾ ಅದ್ಭುತವಾದಂತಹ ಲಾಭಗಳನ್ನ ಪಡೆಯಬಹುದು. ಇನ್ನ ಮೆಡಿಕಲ್ ಶಾಪು ಅಷ್ಟೇ. ಯಾವನೋ ಒಂದು ಕಾಯಿಲೆ ಬರ್ತಾ ಇರುತ್ತೆ, ಪದೇ ಪದೇ ಚೇಂಜಸ್ ಆಗಿ ಮೆಡಿಕೇಶನ್ ರಿಪೇರ್, ಈ ರೀತಿ ಮೆಡಿಕಲ್ ಶಾಪ್ಗಳನ್ನು ಮಾಡಿದ್ರು, ಈ ಮೀನು ಮತ್ಸ್ಯ, ಈ ಮೀನು ಸಂಬಂಧಪಟ್ಟಿರುವಂತಹ ಮಾಡಿದ್ರು ಕುಂಭರಾಶಿಯವರಿಗೆ ತುಂಬಾ ಅತ್ಯುತ್ತಮ ಮತ್ತು ಅದ್ಭುತವಾದಂತಹ ಯೋಗ ಈ ವ್ಯಾಪಾರಗಳಲ್ಲಿ ಇರುತ್ತೆ. ಇನ್ನ ಕುಂಭರಾಶಿಯವರು ಈ ರೀತಿ ತುಂಬಾ ಆಶೆಗಳು, ಆಕಾಂಕ್ಷೆಗಳು, ಸ್ವಲ್ಪ ತೃಪ್ತಿ ಅನ್ನೋದಿರಲ್ಲ. ಆದ್ರೆ ಇವ್ರು ಮಾಡ್ತಾ ಇರುವಂತ ಹಾರ್ಡ್ ವರ್ಕ್ ಮಾಡೋದ್ರಲ್ಲಿ, ಅಂದ್ರೆ ಅದೇ ರೀತಿ ಹಾರ್ಡ್ ವರ್ಕ್ ಅಲ್ಲಿ ಅಂದ್ರೆ ಇವರ ಎಫರ್ಟ್ ಅಲ್ಲಿ ತೋರಿಸ್ತಾರೆ, ಹಾರ್ಡ್ ಎಫರ್ಟ್ ಅಲ್ಲಿ ತೋರಿಸ್ತಾರೆ. ಇನ್ನೂ ಜಾಸ್ತಿ ಮಾಡ್ಬೇಕು, ಇನ್ನೂ ಜಾಸ್ತಿ ವರ್ಕ್ ಮಾಡ್ಬೇಕು, ಇನ್ನೂ ಜಾಸ್ತಿ ಮಾಡಿದ್ರೆ ನಮ್ಗೆ ಒಳ್ಳೆ ಐಡೆಂಟಿಟಿ ಸಿಗುತ್ತೆ. ಈಗ 1 hour OT ಅನ್ಕೊಳ್ಳಿ, ಓವರ್ ಟೈಮ್ ಬರುತ್ತೆ ಯಾವ್ದಾದ್ರು ಕೆಲಸ ಮಾಡೋ ಪ್ಲೇಸ್ ಅಲ್ಲಿ ಅನ್ಕೊಳ್ಳಿ, 2 hour ಮಾಡೋಣ, 3 hour ಮಾಡೋಣ, 4 hour ಮಾಡೋಣ, ಈ ರೀತಿ ಜಾಸ್ತಿ ಮಾಡೋದ್ರಿಂದ ಅಯ್ಯೋ ನಾನು ಇಷ್ಟು ಕಷ್ಟ ಪಡ್ತಾ ಇದ್ದೀನಿ, ಇಷ್ಟು ಡೆಡಿಕೇಟೆಡ್ ಆಗಿ ಎಫರ್ಟ್ ಆಗ್ತಾ ಇದ್ದೀನಿ ಅಲ್ವಾ, ನನಗೆ ಒಂದು ಐಡೆಂಟಿಟಿ, ಗುರುತು ಸಿಗಬೇಕು, ರಿಕಗ್ನೈಸೇಷನ್ ಸಿಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಡ್ತಿರ್ತಾರೆ. ಮೇಲಧಿಕಾರಿಗಳ ಕಣ್ಣಲ್ಲಿ ಬೀಳ್ಬೇಕು ಅಂತ, ಮತ್ತು ಯಾವ್ದಾದ್ರು ರಿವಾರ್ಡ್ಸ್ ಅಂಡ್ ರಿಕಗ್ನೈಸೇಷನ್ಸ್ಗೆ ನಮ್ಮ ಹೆಸರು ನಾಮಿನೇಟ್ ಆಗ್ಬೇಕು ಅಂತ ತುಂಬಾ ಹಂಬಲದಿಂದ ಇವರು ಎಫರ್ಟ್ ಅನ್ನ ಹಾಕ್ತಾ ಇರ್ತಾರೆ. ಒಂದು ರಿಕಗ್ನೈಸೇಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ, ಒಂದು ಐಡೆಂಟಿಟಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ ಈ ವರ್ಷದಲ್ಲಿ. ಇವರಿಗೆ ಮತ್ತು ಈ ಜನ್ಮದಲ್ಲಿರುವಂತಹ ರಾಹು ತುಂಬಾ ಪ್ರಭಾವಶಾಲಿ, ತುಂಬಾ ಪ್ರಭಾವಗಳನ್ನು ಕೊಡ್ತಾರೆ. ಇನ್ನು ನಿರುದ್ಯೋಗಿಗಳಿಗೆ ನೋಡುವುದಾದ್ರೆ ನಾವು, ಅವರಿಗೆ ಉತ್ತಮವಾದಂತಹ ಉದ್ಯೋಗ ಅವಕಾಶಗಳು, ಆಕ್ಚುಲಿ ಉದ್ಯೋಗನೇ ಇರಲ್ಲ. ಓಕೆ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು 30,000ಗೆ ಕೆಲಸ ಮಾಡ್ತಾ ಇರ್ತಾರೆ, ಅಂತವರಿಗೆ ಒಂದು 50,000 60,000 ಆಫರ್ ಬರುತ್ತೆ. ಆದ್ರೂ ಈ ರಾಹು ಏನ್ ಮಾಡ್ತಾನೆ, ಅಯ್ಯೋ ಇವಾಗ್ಲೇ 60,000 ಬಂದಿದೆಯಲ್ಲ, ಇನ್ನೊಂದು ಒಳ್ಳೆ ಪ್ಯಾಕೇಜ್ ಬರ್ಬೋದೇನೋ ನೋಡೋಣ ಅಂತ ಹೇಳ್ಬಿಟ್ಟು ಆಫರ್ನ ರಿಜೆಕ್ಟ್ ಮಾಡ್ತಾರೆ. ಮನುಷ್ಯನಲ್ಲಿರುವಂತಹ ಒಂದು ಆಶೆ, ಕೋರಿಕೆಗಳು, ಈ ರೀತಿ ಒಂದು ಅತ್ಯಾಶೆ ಅಲ್ಲ, ಅದು ನಮಗಿರುವಂತಹ ಟ್ಯಾಲೆಂಟ್ಗೆ, ಹಾರ್ಡ್ ವರ್ಕ್ಗೆ ಇನ್ನೂ ಜಾಸ್ತಿ ಬರುತ್ತೆ ಅಂತ ಬಂದಿರುವಂತಹ ಅವಕಾಶಗಳನ್ನು ಕೂಡ ಕೈ ಜಾರಿಸ್ಕೊಳ್ಳುವಂತಹ, ಅಂದ್ರೆ ಕೈ ಮಿಸ್ ಆಗುವಂತಹ ಸಂದರ್ಭಗಳು ಬರಬಹುದು. ಉದಾಹರಣೆಗೆ ಈಗ ತುಂಬಾ ಜನ, ಈಗ ಗೋಲ್ಡ್ ರೇಟ್ ನೋಡಿ, ಗೋಲ್ಡ್ ರೇಟು ಒಂದೇ ಈಗ ಸುಮಾರಾಗಿ ಬೆಳೀತಾ ಇದೆ, ದಿನದಿಂದ ದಿನಕ್ಕೆ ಗರಿಷ್ಠ ಮಟ್ಟಕ್ಕೆ ಬೆಳೀತಾ ಇದೆ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ, ಸಡನ್ ಆಗಿ ಒಂದು 1,000 ರೂಪಾಯಿ ಇಲ್ಲ ಒಂದು 500 ರುಪೀಸ್ ಕಮ್ಮಿ ಆಗಿದೆ ಅನ್ಕೊಳ್ಳಿ. ಯಾವ ರೀತಿ ನಾವು ಥಿಂಕ್ ಮಾಡ್ತೀವಿ, ಅಯ್ಯೋ ಕಮ್ಮಿ ಆಗಿ ಒಂದೇ ದಿನಕ್ಕೆ 1,000 ರೂಪಾಯಿ ಕಮ್ಮಿ ಆಗಿತ್ತೇನೋ, ಇನ್ನೂ ಕಮ್ಮಿ ಆಗುತ್ತೇನೋ, ಅವಾಗ ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡಿರ್ತಾರೆ. ಮತ್ತೆ ಕೊಳ್ಬೇಕು ಅನ್ನೋ ಅಷ್ಟರಲ್ಲಿ ಅದೇನಾಗಿರುತ್ತೆ, ದುಪ್ಪಟ್ಟು ಡಬಲ್ ಆಗ್ಬಿಟ್ಟು ತುಂಬಾ ರೇಟ್ ಆಗಿರುತ್ತೆ. ಆ ರೀತಿ ಕೆಲವೊಮ್ಮೆ ನಾವು ಆಸೆ ಪಡೋದು ತಪ್ಪಿಲ್ಲ, ಆದ್ರೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಮ್ಗೆ ಏನ್ ಸಿಗುತ್ತೋ, ಯಾವುದು ಪ್ರಾಪ್ತಿಯಾಗುತ್ತೋ ಅದನ್ನ ನಮ್ಗೆ ಪಡೆಯುತ್ತೆ ಅನ್ನೋದು ತಿಳ್ಕೊಳ್ಬೇಕು. ಬಟ್ ಅದನ್ನ ತಿಳಿಸೋಲ್ಲ. ಜನ್ಮದಲ್ಲಿರುವಂತಹ ರಾಹು ಒಂದು ಮಾಯೆ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಾರೆ, ಯಾರು ಹೇಳಿದ್ರೂ ಕೇಳಲ್ಲ, ಅವರದೇ ಆದಂತಹ ಆಶೆಗಳು, ಆಕಾಂಕ್ಷೆಗಳನ್ನು ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಮುಖ್ಯವಾಗಿ ಪಂಚಮದಲ್ಲಿರುವಂತಹ ಗುರು ಅದ್ಭುತವಾದಂತಹ ಫಲಗಳು ಕೊಡ್ತಾ ಇರ್ತಾರೆ. ಅಂದ್ರೆ ಕೈ ಹಿಡಿಯುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣುವುದು, ಧನಾದಾಯದಲ್ಲಿ ಉತ್ತಮವಾದಂತಹ ಧನಲಾಭ ಸಿಗುವುದು, ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮ ಕಷ್ಟಕ್ಕೆ ತಕ್ಕಂತಹ ಶ್ರಮ ಸಿಗುವುದು, ಈ ರೀತಿ ಪ್ರಾಬ್ಲಮ್ ಯಾವುದೇ ರೀತಿ ಇರಲ್ಲ. ಆದ್ರೆ ಈ ದ್ವಿತೀಯ ಸ್ಥಾನದಲ್ಲಿರುವಂತಹ ಶನಿ ಸ್ವಲ್ಪ ವಿಳಂಬತೆಯನ್ನು ನೋಡಿಸ್ತಾ ಇರ್ತಾರೆ, ಸ್ವಲ್ಪ ಲೇಟ್ ಆಗಿ ಪ್ರಾಸೆಸಿಂಗ್ ಆಗ್ತಾ ಇರುತ್ತೆ. ಇವತ್ ಬಿಲ್ಗೋಸ್ಕರ ಇವತ್ತು ಅಪ್ಲೈ ಮಾಡಿರ್ತಾರ, ಬಿಲ್ ಆಗ್ಬೇಕು, ಇಲ್ಲ ಇವತ್ತಿಲ್ಲ ನಾಳೆ ಬನ್ನಿ ಅಂತಾಳೆ, ಮತ್ತೆ ನಾಳೆ ಇರಲ್ಲ ಸೋಮವಾರ ಬನ್ನಿ ಅಂತಾಳೆ. ಈ ರೀತಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ವಿಳಂಬತೆ ಅನ್ನೋದು ಕಾಡ್ತಾ ಇರುತ್ತೆ ಕುಂಭರಾಶಿಯವರಿಗೆ. ಆದ್ರೆ ಕೆಲಸಗಳಂತೂ ಕಂಪ್ಲೀಟ್ ಆಗಿ ಗುರು ಪಂಚಮದಲ್ಲಿರುವ ಕಾರಣದಿಂದ ಶುಭ ಫಲಗಳು ಅನ್ನೋದು ಸಿಗ್ತಾ ಇರುತ್ತೆ. ಇನ್ನ ಗುರು ಗ್ರಹ ಬೃಹಸ್ಪತಿ ಬಂದು ಸಪ್ತಮದಲ್ಲಿರುವಂತಹ ಕಾರಣದಿಂದ ಸ್ವಲ್ಪ ಏನಾದ್ರೂ ವಿವಾಹಾದಿ ಶುಭ ಕಾರ್ಯಗಳು, ಹೊಸ ವಿಷಯಗಳು, ಶುಭ ಕಾರ್ಯಗಳು, ಏನಾದ್ರೂ ನಿಶ್ಚಿತಾರ್ಥಗಳು, ಮದುವೆ ಸಂಬಂಧಗಳು ನೋಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಆತಂಕವನ್ನು ಮಾಡ್ತಾ ಇರ್ತಾರೆ.
ಅಷ್ಟು ಬೇಗ ನೋಡಿದ ತಕ್ಷಣ ಸೆಟ್ ಆಗೋದು ಅಥವಾ ಈ ರೀತಿ ಏನು ಎಲ್ಲ ಓಕೆ ಆಗಿರುತ್ತೆ, ಸ್ವಲ್ಪ ಜಾತಕದಲ್ಲಿ ಪುನಃ ಪರಿಶೀಲನೆ ಮಾಡಬೇಕು ಅಂತಾರೆ, ಎಲ್ಲ ಸೆಟ್ ಆಗುತ್ತೆ, ಸ್ವಲ್ಪ ಇಲ್ಲ ನಮ್ಗೆ ಬೇರೆ ಕಡೆ ಇನ್ನೊಂದು 2 ವರ್ಷ ಮಾಡಲ್ಲ ಅಂತ ಏನೋ ಒಂದು ಹೇಳ್ಬಿಟ್ಟು ಒಂದು ಆತಂಕ ಆಗೋದು, ಈ ರೀತಿ ಅವರೋಧಗಳು ಬರೋದು, ಈ ರೀತಿ ಆಗ್ತಾ ಇರುತ್ತೆ. ಸ್ವಲ್ಪ ವೈರಾಗ್ಯ, ಈ ಕೇತು ಇರ್ತಾರಲ್ವ ಸಪ್ತಮದಲ್ಲಿ, ಒಂದು ವೈರಾಗ್ಯ, ಯಾಕಪ್ಪ ಮನುಷ್ಯನಿಗೆ ಬೇಕು ಈ ಜೀವನಕ್ಕೆ, ಎಷ್ಟು ಸಂಬಂಧ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ, ಬೇಕಾ ಈ ಜೀವನಕ್ಕೆ ಮದುವೆ, ಸುಮ್ಮನೆ ಒಬ್ಬಂಟಿಯಾಗಿದ್ರೆ ಯಾರು ಕೇಳೋರಿರಲ್ಲ ಅಂತ ಒಂದು ವೈರಾಗ್ಯ ಧೋರಣೆಯನ್ನು ಜೀವನದಲ್ಲಿ ಕೊಡ್ತಾರೆ. ಈ ರೀತಿ ಇರುವ ಕಾರಣದಿಂದ ಸ್ವಲ್ಪ ವೈರಾಗ್ಯ ಧೋರಣೆಯಿಂದಾನು ಈ ಜಾತಕರು ಈ ವರ್ಷ ಇರ್ತಾರೆ. ಮುಖ್ಯವಾಗಿ ಯಾವ ದೇವರನ್ನ ಆರಾಧನೆ ಮಾಡಿಕೊಂಡ್ರು ಶುಭ ಫಲಗಳು ಸಿಗುತ್ತೆ ಕುಂಭರಾಶಿಯವರಿಗೆ ಅಂದ್ರೆ, ಮುಖ್ಯಮದಲ್ಲಿ ದ್ವಿತೀಯದಲ್ಲಿ ಶನಿ ಆತಂಕಗಳು, ಸಪ್ತಮದಲ್ಲಿ ಕೇತು ಆತಂಕಗಳು ಕೊಡುವ ಕಾರಣದಿಂದ ಶ್ರೀ ಮಹಾಗಣಪತಿ ಆರಾಧನೆ ಮಾಡುವುದು, ಪ್ರತಿನಿತ್ಯವೂ ಓಂ ಗಂ ಗಣಪತಿ ನಮಃ ಅನ್ನುವ ಮಂತ್ರವನ್ನು 108 ಬಾರಿ ಮಾಡುವುದು, ಪ್ರತಿ ಮಾಸದಲ್ಲಿ ಬರುವಂತಹ ಸಂಕಷ್ಟ ಹರಿ ಚತುರ್ಥಿಯಂದು ಏಕಭುಕ್ತ ವ್ರತವನ್ನ ಆಚರಿಸಿ ದೇವಾಲಯ ಸಂದರ್ಶನ ಮಾಡುವುದು, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡುವುದು ಮಂಗಳವಾರ ನಿಷ್ಠೆಯಿಂದ. ಈ ರೀತಿ ಮಾಡಿಕೊಂಡರೆ ನಿಮಗೆ ಉತ್ತಮ ವಿವಾಹ ಪ್ರಯತ್ನಗಳಲ್ಲಾಗಿರಲಿ, ಸಂತಾನ ಸಮಸ್ಯೆಗಳ ವಿಷಯಗಳಲ್ಲಾಗಿರಲಿ, ಆರೋಗ್ಯದ ವಿಷಯಗಳಲ್ಲಾಗಿರಲಿ ನಿಮಗೆ ಅತ್ಯದ್ಭುತ ಫಲಗಳನ್ನು ಕೊಡ್ತಾರೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡಿದ್ರೆ ಇವರು ಅಷ್ಟೇ, ಸ್ವಲ್ಪ ಈ ಜನ್ಮದಲ್ಲಿ ರಾಹು ಎಷ್ಟೇ ಮಾರ್ಕ್ಸ್ ಬಂದ್ರು 99.5% ಬಂದಿದೆ, ಅಯ್ಯೋ ನನ್ಗೆ 0.5% ಮಿಸ್ ಆಗಿದೆ, ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋಣ, ನನ್ಗೆ 100/100 ಬರ್ಬೇಕಾಗಿತ್ತು, ಈ ರೀತಿ ಒಂದು ಆಶೆಯನ್ನು ಕೊಡ್ತಾ ಇರ್ತಾನೆ. 95% ಬಂದಿದೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ 98%, ಈ ರೀತಿ ಕೊಡ್ತಾ ಇರ್ತಾರೆ. ಅಂದ್ರೆ ಒಂದು ಸ್ಪರ್ಧಾತ್ಮಕ ವಿಷಯಗಳಲ್ಲಿ ನನಗೆ ತುಂಬಾ ಜಾಸ್ತಿ ಮಾರ್ಕ್ಸ್ ಬರಬೇಕು, ರ್ಯಾಂಕ್ ಬರಬೇಕು ಅನ್ನೋ ಇದು ಒಂದು ಒಳ್ಳೆಯ ವಿಷಯನೇ ಆಕ್ಚುಲಿ ನೋಡ್ಬೇಕಂದ್ರೆ. ಇಂತಹ ವಿಷಯಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರಲಿ, ಅಕಾಡೆಮಿಕ್ ಪರೀಕ್ಷೆಗಳಲ್ಲಾಗಿರಲಿ, ಪ್ರವೇಶಾತ್ಮಕ ಪರೀಕ್ಷೆಗಳಲ್ಲಾಗಿರಲಿ ಉತ್ತಮವಾದಂತಹ ಕೃಷಿ ಮತ್ತು ಗುರುತಿವಿಕೆ ಇವರಿಗೆ ಸಿಗುತ್ತೆ. ಯಾವುದೇ ಸಮಸ್ಯೆಗಳಿರಲ್ಲ. ಸ್ವಲ್ಪ ಮಟ್ಟಿಗೆ ಆತಂಕಗಳು ವಿಳಂಬಗಳು ಬರಬಹುದೇ ವಿನಃ ಯಾವುದೇ ದೊಡ್ಡ ಮಟ್ಟದ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ಳಲ್ಲ. ಮುಖ್ಯವಾಗಿ ಈ ರಾಹು ಪ್ಲೇಸ್ ಅಲ್ಲಿ ಜನ್ಮದಲ್ಲಿದ್ದು ನಿಮಗೆ ತುಂಬಾ ಕಷ್ಟಪಟ್ಟು ತುಂಬಾ ಶ್ರಮದಿಂದ ತುಂಬಾ ಎಫರ್ಟ್ ಆಗ್ಬೇಕಾಗಿರೋ ಕೆಲಸಗಳನ್ನು ಕೂಡ ಸ್ವಲ್ಪ ಸ್ಮಾರ್ಟ್ ವರ್ಕ್ ಇಂದ, ಶಾರ್ಟ್ ಕಟ್ಸ್ ಇಂದ ಅತಿ ಬೇಗ ಕೆಲಸ ಕಾರ್ಯಗಳಲ್ಲಿ ಮಾಡಿ ಮುಗಿಸೋದಕ್ಕೆ, ಅಂದ್ರೆ 2 ದಿನದಲ್ಲಿ ಮಾಡುವಂತಹ ಕೆಲಸವನ್ನ ನೀವು ಅರ್ಧ ದಿನದಲ್ಲಿ ಮಾಡುವಂತಹ ಒಂದು ಚಾತುರ್ಯವನ್ನು, ಒಂದು ಸಾಮರ್ಥ್ಯವನ್ನು, ಒಂದು ಪ್ರತಿಭೆಯನ್ನ ನಿಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಸೊ ಆದ ಕಾರಣದಿಂದ ಈ ವರ್ಷ ನೀವು ಶುಭ ಫಲಗಳಕ್ಕೋಸ್ಕರ ವಿನಾಯಕನ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನಿಗೆ ಎಷ್ಟು ನೀವು ಪೂಜೆ ಮಾಡ್ಕೊಳ್ತಿರೋ, ಎಷ್ಟು ನಿಷ್ಠೆಯಿಂದ ಪೂಜೆ ಮಾಡ್ಕೊಳ್ತಿರೋ ಅದರ ತುಂಬಾ ಇರುತ್ತೆ. ಇನ್ನು ಮುಖ್ಯವಾಗಿ ಏನಾದ್ರೂ ದಾನ ಮಾಡ್ಬೇಕು ಅನ್ನೋಂಗಿದ್ರೆ ನೋಡಿ, ಈ ವರ್ಷ ನಿಮ್ಗೆ ಸಾಧ್ಯವಾದಷ್ಟು ಅನ್ನದಾನವನ್ನು ಮಾಡಿ. ಜನ್ಮದಲ್ಲಿ ರಾಹು, ಯಾಕಂದ್ರೆ ಹಸಿವು, ಪ್ರತಿಯೊಬ್ಬರಿಗೆ ಹಸಿವಿನಿಂದಾನೇ ನಮ್ಗೆ ಬೇರೆ ವಿಷಯಗಳು, ನಿಮ್ಗೆ ಆ ಅನ್ನನೇ ಇಲ್ಲ, ಹಸಿವಿನಿಂದ ಗೋಲ್ಡ್ ತಗೊಂಡು ಏನ್ ಮಾಡ್ತೀರಾ, ಹಣಕಾಸು ತಗೊಂಡು ಏನ್ ಮಾಡ್ತೀರಾ, ಒಂದು ಗುರುತುವಿಗೆ ತಗೊಂಡು ಏನ್ ಮಾಡ್ತೀರಾ, ಹುದ್ದೆ ತಗೊಂಡು ಏನ್ ಮಾಡ್ತೀರಾ, ಹಸಿವು ಈ ರಾಹುಕಾರಕ ಆಗಿರೋ ಕಾರಣದಿಂದ ನಿಮ್ಗೆ ಎಷ್ಟು ಕೈಲಾಗುತ್ತೋ, ಎಷ್ಟು ಜನಕ್ಕೆ ಆಗುತ್ತೋ ಅಂತವರಿಗೆ, ಹಸಿಕೊಂಡವರಿಗೆ ಅನ್ನದಾನ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಇನ್ನೇನ್ ಸಮ್ಮರ್, ಬಿಸಿಲು ಕಾಲ ಬರ್ತಾ ಇದೆ, ರೋಡಲ್ಲಿ ಹೋಗ್ತಾ ಇರ್ತೀರ, ತುಂಬಾ ಜನ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಬಿಸಿಲಿನಲ್ಲಿ, ಅಂತವ್ರಿಗೆ ಕುಡಿಯೋಕ್ ಒಂದು ವಾಟರ್ ಬಾಟಲ್, ಈ ರೀತಿ ನೀವು ಹಸಿಕೊಂಡವರಿಗೆ ನೀರು, ಅಂದ್ರೆ ದಾಹಕೊಂಡಿರುವವರಿಗೆ ನೀರು, ಹಸಿಕೊಂಡವರಿಗೆ ಅನ್ನ, ನೀವು ಎಷ್ಟು ಕೈಲಾದಷ್ಟು ಅಷ್ಟು ನೀವು ಅನ್ನದಾನ, ಈ ನೀರಿನ ದಾನ ಮಾಡಿದ್ರೆ ಅದ್ಭುತವಾದಂತಹ ಯೋಗ ನಿಮ್ಮದಾಗಿರುತ್ತೆ. ಉತ್ತಮವಾದಂತಹ ಈ ಶನಿ ಕೊಡುವಂತಹ ಫಲಗಳಾಗಿರ್ಲಿ, ರಾಹು ಕೊಡುವಂತಹ ಫಲಗಳಾಗಿರ್ಲಿ ನಿಮಗೆ ಉತ್ತಮ ರೀತಿಯಲ್ಲಿ ಪರಿವರ್ತನೆಯಾಗಿ ನಿಮ್ಮ ಬಾಳು ಬಂಗಾರವಾಗುತ್ತೆ ಅಂತ ಹೇಳ್ತಾ, ಕುಂಭರಾಶಿಯವರಿಗೆ ಶ್ರೀ ವಿಶ್ವಾವಸು ನಾಮ ವರ್ಷದಲ್ಲಿ ಆ ಶ್ರೀ ಮಹಾಲಕ್ಷ್ಮೀ ದೇವಿಯ, ಶ್ರೀ ನಾರಾಯಣನ ಪರಮೇಶ್ವರನ ಅನುಗ್ರಹವಿರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.